ನಮಸ್ಕಾರ. ಮಾಲ್ನೀಸ್ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚಿನ ಪ್ರಿಪ್ರೇಷನ್ನು ಆ ಟೋಸ್ಟ್ ಪಲ್ಯ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಒಂದು ದಪ್ಪನಾದ ಒಂದು ಈರುಳ್ಳಿ, ಒಂದು ದೊಡ್ಡ ಕ್ಯಾರೆಟು, ಆಮೇಲೆ 2 ಜಾಮ್ ಟೊಮ್ಯಾಟೊ, 2 ಹಸಿಮೆಣಸಿನ್ಕಾಯಿ, ಒಂದು 8-10 ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮುಂಚೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಬೇಯಲಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ಈಗ ಸ್ಟವ್ ಆರಿಸ್ಬಿಟ್ಟು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ನೋಡಿ, ಬ್ರೆಡ್ ಟೋಸ್ಟ್ಗೆ ಪಲ್ಯ ರೆಡಿಯಾಗಿದೆ. ಈಗ ನೋಡಿ, ಬ್ರೆಡ್ ಟೋಸ್ಟ್ ಮಾಡೋಕ್ಕೆ ಈ ಥರ ಬೆಣ್ಣೆನ ಕಟ್ ಮಾಡಿ ಇಟ್ಕೊಂಡು ಈ ಥರ ಕಾವಲಿ ಮೇಲೆ ಹಾಕ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಬ್ರೆಡ್ ಪೀಸನ್ನು ಇಡ್ತಿದ್ದೀನಿ. ನಾನು ಸೈಡೆಲ್ಲ ತೆಗೆದಿದ್ದೀನಿ. ಬಟ್ ಸೈಡ್ ವೇಸ್ಟ್ ಆಗುತ್ತೆ ಅಂದ್ಕೋಬೇಡಿ. ಅದರಲ್ಲಿ ಈ ಪಲ್ಯನೇ ಸೇರಿಸ್ಬಿಟ್ಟು ಉಪ್ಪಿಟ್ಟು ಥರ ಮಾಡ್ಕೋಬೋದು. ಈಗ ಇದ್ರ ಮಧ್ಯ ಹೀಗೆ ಪಲ್ಯ ಇಟ್ಬಿಟ್ಟು ನೋಡಿ, ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋಬೋದು, ಇಲ್ಲ ಈ ಥರನೇ ಇರ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಫೀಡ್ಬ್ಯಾಕ್ ಕೊಡಿ. ಈಗ ನೋಡಿ, ನಾನು ಸೈಡೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ರೋಸ್ಟ್ ಮಾಡಿಬಿಟ್ಟು ತೋರಿಸ್ತೀನಿ. ಬೆಣ್ಣೆ ಹಾಕಿದೆ. ಈಗ ಇದಕ್ಕೆ ಈ ಸೈಡ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಸಣ್ಣ ಊರಿನಲ್ಲಿ ಅದನ್ನು ರೋಸ್ಟ್ ಮಾಡಬೇಕು. ಹಾಂ, ನೋಡಿ ಆಗಿದೆ. ಇದಕ್ಕೆ ಈ ಪಲ್ಯನೇ ಹಾಕಿಬಿಟ್ಟು ಸೇರಿಸ್ತೀನಿ. ಹೀಗೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡಿಬಿಟ್ಟು ಫೀಡ್ಬ್ಯಾಕ್ ಕೊಡಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.